ಎಲ್ಲೋ ಸಮೀಪದಲ್ಲಿ ನೀರು ಹರಿತಾ ಇದ್ದರೆ ಅಥವಾ ಮಳೆ ನೀರನ್ನು ಹೊಲದಲ್ಲಿ ಸಂಗ್ರಹ ಆಗ್ತಾ ಇದ್ದರೆ ಆ ನೀರನ್ನು ಒಂದು ಕಾಲುವೆ ಮೂಲಕ ಹೊಂಡಕ್ಕೆ, ಹೂಳು ಘಟಕದಿಂದ ಕೃಷಿ ಹೊಂಡದಿಂದ ಈ ಡಬಲ್ ರಿಂಗ್ ಟೆಕ್ನಿಕ್ ಮೂಲಕ ನಾವು ಅಂತರ್ಜಲ ಮರುಪೂರ್ಣ ಮಾಡ್ತೀವಿ. ಹರಿದು ಹೋಗುತ್ತೆ ನೀರು ಕೃಷಿ ಹೊಂಡಕ್ಕೆ ತಂದು ಕೃಷಿ ಹೊಂಡದಿಂದ ಈ ರಿಂಗಿಗೆ, ಫಸ್ಟ್ ರಿಂಗ್ ಇದು, ಈ ರಿಂಗ್ ಸುತ್ತ ಕೇಸಿಂಗ್ ಇರುತ್ತೆ. ಇಲ್ಲೊಂದು ಸೆಟ್ ಒಂದು 8-10 ರಿಂಗ್ಸ್ ಇರ್ತಾವೆ, ಸಿಮೆಂಟ್ ರಿಂಗ್ಸ್, 3 ರಿಂದ 3.5 ಅಡಿ ವ್ಯಾಸದ ಸಿಮೆಂಟ್ ರಿಂಗ್ ಜೋಡಿಸಿರ್ತೀವಿ. ಇಲ್ಲಿ ಏನಾಗುತ್ತೆ, ನೀರು ಫಿಲ್ಟರ್ ಆಗುತ್ತೆ. ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಹೊಲ್ದಾಗ ಇಂಥ ರೋಗ ಬರತ್ತಂತ ಗೊತ್ತೈತಂತಕೋ ಅವರೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಹೋಗಿ ಸ್ಪ್ರೇ ಮಾಡಿಬಿಟ್ರೆ ಸಾಕು, ನನ್ನ ರೋಗ ಹೋಗುತ್ತೆ, ಅಲ್ಲಿ ಔಷಧಿನೂ ಉಳಿತದೆ. ನಾನು ಡಾಕ್ಟರ್ PS ಕಾನನ್ ಅವರಂತ, ಕೃಷಿ ಅಭಿಯಂತರರು, ನೀರಾವರಿ ನೀರು ನಿರ್ವಹಣೆ ಸಂಶೋಧನಾ ಕೇಂದ್ರ ಅರ್ಭಾವಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಧೀನದಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ. ಇಲ್ಲಿ ನಮ್ಮ ಸಂಸ್ಥೆ ಕೆಲಸ ನೀರಾವರಿ ನೀರು ನಿರ್ವಹಣೆಯಲ್ಲಿ ಪ್ರಯೋಗಗಳನ್ನು ಮಾಡೋದು, ಆ ಫಲಿತಾಂಶಗಳನ್ನು ರೈತರಿಗೆ ಮುಟ್ಟಿಸೋದು. ಆ ಒಂದು ವಿಷಯವಾಗಿ ಮಳೆ ನೀರು ಕೊಯ್ಲು ಮಾಡಿಕೊಂಡು ಅಂತರ್ಜಲ ಮರುಪೂರ್ಣ ಮಾಡಿದರೆ ಹೇಗಿರುತ್ತೆ, ಏನೇನು ಲಾಭಗಳಿದಾವೆ ಅನ್ನೋ ಅಂಶವನ್ನು ನಾವು ಇಲ್ಲಿ ಲೈವ್ ಮಾಡಲ್ ಮೂಲಕ ತೋರಿಸ್ತಾ ಇದ್ದೀವಿ. ಮಳೆ ನೀರು ಕೊಯ್ಲು ಯಾಕೆ ಮಾಡಬೇಕು? ಕರ್ನಾಟಕದ ಹಿನ್ನೆಲೆಯಲ್ಲಿ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಬೀಳ್ತಕ್ಕಂಥ ಮಳೆ ಭಾಳ ಕಡಿಮೆ, ಆಮೇಲೆ ಭಾಳ ಏರುಪೇರಿದೆ. ಈಗ ಹವಾಮಾನ ಬದಲಾವಣೆ ಸಹ ಆಗ್ತಾ ಇದೆ. ಒಂದು ವರ್ಷ ಹೆಚ್ಚಿಗೆ ಆಗುತ್ತೆ, ಒಂದು ವರ್ಷ ಆಗೋದಿಲ್ಲ, ಬರಗಾಲ ಬರುತ್ತೆ. ಇನ್ನು ನಮ್ಮಲ್ಲಿ ಕರ್ನಾಟಕದಲ್ಲಿ ಕೇವಲ 55 ದಿವಸ ಸರಾಸರಿ ಮಳೆ ಆಗುತ್ತೆ, 365 ದಿವಸದಲ್ಲಿ 55 ದಿನ. ಇನ್ನು ರಾಜಸ್ಥಾನ ಬಿಟ್ಟರೆ ಹೆಚ್ಚು ಬರ ಸಂಭಾವ್ಯ ರಾಜ್ಯ ಅಂದರೆ ಕರ್ನಾಟಕ, 2ನೇ ರ್ಯಾಂಕ್ ರಾಜಸ್ಥಾನ ಬಿಟ್ಟರೆ. ಎಸ್, ಇಲ್ಲಿ ಅಂತರ್ಜಲ ಲಭ್ಯತೆ ಭಾಳ ಕಡಿಮೆ ಇದೆ, 485 TMC ಇದೆ. ಇನ್ನು ಹವಾಮಾನ ಬದಲಾವಣೆ ಸವಾಲುಗಳನ್ನು ನಾವು ಈಗಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಬರಹ, ಆಮೇಲೆ ಪ್ರವಾಹ ಹೇಗೆ ಮಾಡೋದು. ಇನ್ನು ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ನೀರಿನ ಬೇಡಿಕೆ, ಇದು ಪ್ರತಿ ವರ್ಷ ನಾವು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಕರ್ನಾಟಕದ, ನೀರಿನ ಬೇಡಿಕೆಯೂ ಸಹ ಅದೇ ರೀತಿ ಬೆಳೀತಾ ಇದೆ. ಇನ್ನು ಹೆಚ್ಚು ಜನ ಅವಲಂಬನೆ ಆಗಿರೋದು ಕೃಷಿಗೆ, ನೀರಾವರಿಗೆ, ನಗರಕ್ಕೆ, ಕೈಗಾರಿಕೆಗಳಿಗೆ, ಅಂದರೆ ಅಂತರ್ಜಲ, ಬೋರ್ವೆಲ್ ಅಥವಾ ಟ್ಯೂಬ್ವೆಲ್, ಕೊಳವೆ ಬಾವಿಗಳು. ಆ ಕೊಳವೆ ಬಾವಿಗಳ ಇಳುವರಿ ಮತ್ತು ಗುಣಮಟ್ಟದಲ್ಲಿ ವರ್ಷದಿಂದ ವರ್ಷಕ್ಕೆ ಇಳಿತಾ ಇದೆ. ಎಷ್ಟೋ ಕೊಳವೆ ಬಾವಿಗಳು ಒಣಗ್ತಾ ಇದ್ದಾವೆ, ಕೆಲಸ ಮಾಡ್ತಾ ಇಲ್ಲ, ಫಂಕ್ಷನಲ್ ಇಲ್ಲ. ಆ ಕೊಳವೆ ಬಾವಿಗಳು ಆ ಮುಚ್ಚೋಕ್ಕಿಂತ ಪೂರ್ವದಲ್ಲಿ ಅದನ್ನೇ ಮರುಪೂರ್ಣ ಮಾಡಲಿಕ್ಕೆ ಬಳಸ್ಕೋಬೋದು. ಇನ್ನು ಪರಿಹಾರ ಏನಂದರೆ, ನಾವು ಮಳೆ ನೀರನ್ನು, ಕರ್ನಾಟಕದಲ್ಲಿ ಏನು ಮಳೆ ಆಗುತ್ತೆ 55 ದಿನ, ಆ ಮಳೆ ನೀರನ್ನು ಸರಿಯಾಗಿ ಬಳಸ್ಕೊಳ್ಳೋದು ಜಾಣತನ ನಮಗೆ ಬೇಕಾಗಿದೆ. ಆ ಮಳೆ ನೀರನ್ನ ಕೊಯ್ಲು ಮಾಡ್ಕೋಬೇಕು, ಸಂಗ್ರಹ ಮಾಡಿಕೊಂಡು ಬಳಕೆಗೆ ತಗೋಬೇಕು. ಇನ್ನು ಹೊಲದಲ್ಲಿ ಕೃಷಿ ಹೊಂಡಗಳ ರಚನೆಯನ್ನು ನಾವು ಭಾಳ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದ್ರೆ ನೀರು ಹರಿದು ಹೋಗಬಾರ್ದು. ನೀರಿನ ಜೊತೆ ಫಲವತ್ತಾದ ಮಣ್ಣು ಹರಿದು ಹೋಗುತ್ತೆ, ಅದನ್ನ ಗಮನದಲ್ಲಿ ಇಡಬೇಕು. ಮಣ್ಣು ಮತ್ತು ನೀರು ಇಲ್ಲಾಂದರೆ ನೀವು ಕೃಷಿಯನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎರಡು ಭಾಳ ಮುಖ್ಯವಾದ ಸಂಪನ್ಮೂಲಗಳು. ಇನ್ನು ಅಂತರ್ಜಲ ಮರುಪೂರ್ಣ, ಬರೀ ನಾವು ನೀರನ್ನು ತೆಗಿತಾ ಇದ್ದೀವಿ ಬೋರ್ವೆಲ್ ಮೂಲಕ, ಯಾರೂ 1 ಲೀಟ್ರ್ ವಾಪಸ್ಸು ರೀಚಾರ್ಜ್ ಮಾಡ್ತಾ ಇಲ್ಲ. ಬಟ್ ಸಿಂಪಲ್ ಅಂದರೆ ಎವ್ರಿ ಡೇ ನಾವು ಮೊಬೈಲ್ ರೀಚಾರ್ಜ್ ಮಾಡ್ತೀವಿ ಅಲ್ವಾ, ಬೋರ್ವೆಲ್ ರೀಚಾರ್ಜ್ ಮಾಡಲ್ಲ, ಅದು ಮರೆತು ಬಿಟ್ಟಿದ್ದೀವಿ. ಇನ್ನು ಈ ಕೊಳವೆ ಬಾವಿಗಳಲ್ಲಿ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ನೀರಿನ ಲಭ್ಯತೆ ಮತ್ತು ಬೇಡಿಕೆ ಏನೇ ಅದು ನೀಗಿಸ್ಬೋದು. ಅದಕ್ಕೆ ಯಾವ ಥರ ಅಂದರೆ, ಕೊಳವೆ ಬಾವಿಗಳ ಮರುಪೂರ್ಣ ವಿಧಾನ ಇದೆ. ವಿಧಾನ ಒಂದೊಂದಾಗಿ ಸಿಂಪಲ್ಲಾಗಿ ಹೇಳಿದ್ವಿ. ಫಸ್ಟು ಒಂದು ತಿಳ್ಕೊಬೇಕು, ಇದು ಒಂದೇ ಮಾಡೆಲ್ ಅಂತಿಲ್ಲ, ಬೇರೆ ಬೇರೆ ಗಾತ್ರದ ಬರ್ತದೆ, ಬೇರೆ ಬೇರೆ ಡಿಸೈನ್ಸ್ ಬರ್ತದೆ. ಕೆಲವೊಂದು ಕಡೆ ಚೌಕು ಮರುಪೂರ್ಣ ಘಟಕ ನೋಡ್ತೀರಿ, ಕೆಲವೊಂದು ಕಡೆ ವೃತ್ತಾಕಾರದ ನೋಡ್ತೀರಿ, ಕೆಲವೊಂದು ಕಡೆ ಆಯತಾಕಾರದ ನೋಡ್ತೀರಿ. ಈಗ ನಾವು ಮಾಡ್ತಾ ಇದ್ರೆ ಡಬಲ್ ರಿಂಗ್, 2 ರಿಂಗ್ಗಳನ್ನು ಬಳಸಿ ರೀಚಾರ್ಜ್ ಮಾಡೋದು. ಇಲ್ಲಿ ಏನಾಗುತ್ತೆ ಅಂದರೆ, ಕೊಳವೆ ಬಾವಿ ಸುತ್ತಲೂ ನಾವು ಒಂದು ಗುಂಡಿಯನ್ನು ತೋಡಿ ವಿವಿಧ ಗಾತ್ರದ ವಸ್ತುಗಳನ್ನು, ಶೋಧಕ ವಸ್ತುಗಳನ್ನು ಬಳಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಲೇಯರ್, ದೊಡ್ಡ ಕಲ್ಲು, ಆಮೇಲೆ ಕಡಿ, ದೊಡ್ಡದು, ಸಣ್ಣ ಕಡಿ, ಆಮೇಲೆ ಇದ್ದಲು, ಕುಡಿಲಿಕ್ಕೆ ಬಳಸಬೇಕಾದ್ರೆ ನೀರು ಶುದ್ಧೀಕರಣ ಆಗಲಿ ಇದ್ದಲನ್ನು ಬಳಸ್ತೀವಿ. ಆಮೇಲೆ ಶುದ್ಧವಾದ ಉಸುಕು ಬೇರೆ ಬೇರೆ ಆಳಗಳಲ್ಲಿ 2 ಫೂಟು, 1 ಫೂಟು, 1.5 ಫೂಟು ಆ ಥರ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಕೇಸಿಂಗ್ಗೆ ನಾವು ರಂಧ್ರಗಳನ್ನು ಕೊರೆದು ಕೇಸಿಂಗ್ ಸುತ್ತ ಮೆಷನ್ನು ಹಾಕಿ, ಅಕ್ವಾ ಮೆಷ್ ಅಥವಾ ನೈಲಾನ್ ಮೆಷ್ ಸುತ್ತೀವಿ, 4 ರಿಂದ 5 ಸುತ್ತ ಹಾಕಬೇಕಾಗುತ್ತೆ. ಇದಾದಮೇಲೆ ನಿಮ್ಮದು ರೆಡಿ ಆಗುತ್ತೆ, ಯಾವುದು ಫಿಲ್ಟರ್ ಯೂನಿಟ್, ರೀಚಾರ್ಜ್ ಯೂನಿಟ್ ರೆಡಿ ಆಗುತ್ತೆ. ಇನ್ನು ಹರಿತಕ್ಕಂಥ ನೀರನ್ನು, ಎಲ್ಲೋ ಸಮೀಪದಲ್ಲಿ ನೀರು ಹರಿತಾ ಇದ್ದರೆ ಅಥವಾ ಮಳೆ ನೀರನ್ನು ಹೊಲದಲ್ಲಿ ಸಂಗ್ರಹ ಆಗ್ತಾ ಇದ್ದರೆ ಆ ನೀರನ್ನು ಒಂದು ಕಾಲುವೆ ಮೂಲಕ ಹೊಂಡಕ್ಕೆ, ಹೂಳು ಘಟಕದಿಂದ ಕೃಷಿ ಹೊಂಡದಿಂದ ಈ ಡಬಲ್ ರಿಂಗ್ ಟೆಕ್ನಿಕ್ ಮೂಲಕ ನಾವು ಅಂತರ್ಜಲ ಮರುಪೂರ್ಣ ಮಾಡ್ತೀವಿ. ಓಕೆ, ಈಗ ನೀವು ಇಲ್ಲಿ ಆಲ್ರೆಡಿ ನಾವು ಗೊತ್ತಿದೆ, ನಮ್ಮ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು ಹೇಳ್ತಾರೆ, ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್. ನಾವು ಪ್ರತಿ ವರ್ಷ ಮಾರ್ಚ್ 22ಕ್ಕೆ ಜಲ ದಿನಾಚರಣೆ ಅಂತ ಮಾಡ್ತೀವಿ, ಒಂದೊಂದು ಸ್ಲೋಗನ್ ಇರುತ್ತೆ. ಈಗ ಮಳೆಯನ್ನು ನಾವು ವೇಸ್ಟಾಗಿ ಹರಿಬಿಡಬಾರ್ದು, ಅಲ್ಲೇ ಹಿಡಿಬೇಕು. ಜಲಾನಯನ ಇಲಾಖೆಯಲ್ಲೂ ಮಳೆ ನೀರು ಸಂಗ್ರಹ, ಮಳೆ ನೀರು ಕೊಯ್ಲು, ಆಮೇಲೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಭಾಳ ಮುಖ್ಯ. ಅಲ್ಲೇನು ಮಾಡ್ತೀವಿ, ಓಡುವ ನೀರನ್ನು ನಡೆಯುವ ನೀರನ್ನ ಇಂಗಿಸ್ತೀವಿ,
ಹಿಂಗಿಸಿದ ಮೇಲೆ ರೀಚಾರ್ಜ್ ಆಗುತ್ತೆ. ಓಕೆ, ಇನ್ನು ಮಾಡೆಲ್ ನೀವು ಲೈವ್ ಮಾಡೆಲ್ ನೋಡಬೇಕಂದ್ರೆ ಇದು ಡಬಲ್ ರಿಂಗ್. ಇದೇನು ಡಬಲ್ ರಿಂಗ್ ಅಥವಾ ಟ್ವಿನ್ ರಿಂಗ್ಸ್, 2 ಜೋಡಿ ರಿಂಗ್ಗಳನ್ನು ಬಳಸಿ ಬೋರ್ವೆಲ್ ಮತ್ತು ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡಿ. ಎಂಥ ಬೋರ್ವೆಲ್ ಕೊಳವೆ ಬಾವಿ ಅಂದರೆ ಯಾವುದು ಡಿಫಂಕ್ಟ್ ಆಗಿದೆ, ಕೆಲಸ ಮಾಡ್ತಾ ಇಲ್ಲ, ಇಳುವರಿ ಕಡಿಮೆ ಆಗ್ತಾ ಇದೆ, ಸೌಳು ನೀರು ಜಾಸ್ತಿ ಇದೆ, ವರ್ಷದಿಂದ ವರ್ಷಕ್ಕೆ ನೀರು ಆಳಕ್ಕೆ ಇಳಿತಾ ಇದೆ, ಅಂಥ ಬೋರ್ವೆಲ್ಗಳನ್ನು ಆ ಮಳೆ ನೀರನ್ನ ಬಳಸ್ಕೊಂಡು ಮಳೆ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡಿಕೊಂಡು ಹರಿದು ಹೋಗೋಕ್ಕೂ ನೀರು ಕೃಷಿ ಹೊಂಡಕ್ಕೆ ತಂದು ಕೃಷಿ ಹೊಂಡದಿಂದ ಈ ರಿಂಗಿಗೆ ಫಸ್ಟ್ ರಿಂಗ್ ಇದು. ಈ ರಿಂಗ್ ಸುತ್ತ ಕೇಸಿಂಗ್ ಇರುತ್ತೆ. ಇಲ್ಲೊಂದು ಸೆಟ್ ಒಂದು 8-10 ರಿಂಗ್ಸ್ ಇರ್ತವೆ, ಸಿಮೆಂಟ್ ರಿಂಗ್ಸ್, 3 ರಿಂದ 3.5 ಅಡಿ ವ್ಯಾಸದ ಸಿಮೆಂಟ್ ರಿಂಗ್ ಜೋಡಿಸಿರ್ತೀವಿ. ಇಲ್ಲಿ ಏನಾಗುತ್ತೆ, ನೀರು ಫಿಲ್ಟರ್ ಆಗುತ್ತೆ. ಉಸುಕು, ಆಮೇಲೆ ಇದ್ದಲು, ಮೆಶ್ ಇದೆ, ಆಮೇಲೆ ಸಣ್ಣ ಕಡಿ, ದೊಡ್ಡ ಕಡಿ, ಕಲ್ಲು. ಓಕೆ, ಇಲ್ಲಿಂದ ಈ ರಿಂಗ್ ಕೇಸಿಂಗ್ ರಿಂಗಿಗೆ ನೀರು ಬರುತ್ತೆ. ಈ ಕೇಸಿಂಗ್ ನೀರು ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಈ ಕೇಸಿಂಗಲ್ಲಿ ಏನು ರಂಧ್ರ ಇದಾವಲ್ಲ ಅಲ್ಲಿ ನೀರು ಒಳಗೆ ಹೋಗುತ್ತೆ. ಇದು ಅಂತರ್ಜಲಕ್ಕೆ ಮರುಪೂರ್ಣ ಆಗುತ್ತೆ. ಇದು ಮಾಡೆಲ್ ತಾವು ನೋಡ್ಬೋದು. ಓಕೆ, ಈ ನೀರು ನಾವು ಬಳಸ್ಕೊಳ್ತೀವಿ. ಇಲ್ಲಿ ಹಂಗೆ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಫಸ್ಟ್ ಒಂದು ಅರ್ಧ 4 ರಿಂಗ್ಗಳನ್ನು ದೊಡ್ಡ ಕಲ್ಲು, ಕಡಿ, ಸಣ್ಣ ಕಡಿ, ಉಸುಕು ಹಾಕ್ಕೊಂಡು ಆಮೇಲೆ ರಿಮೈನಿಂಗ್ ಏನು ಅರ್ಧ ಭಾಗ ಇದೆಯಲ್ಲ ಸಣ್ಣ ಕಡಿಯನ್ನು ನಾವು ತುಂಬ್ಕೋಬೋದು. ಇಷ್ಟು ಮಾಡಿದರೆ ಮಳೆ ನೀರು ಕೊಯ್ಲು ಘಟಕ ರೆಡಿ ಆಗುತ್ತೆ. ಎಸ್, ರೈತರು ಇನ್ಫಾರ್ಮೇಷನ್ ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡ್ತೀವಿ. ರೈತರು ಮಾಡಿಸ್ಲಿಕ್ಕೆ ಇಷ್ಟಪಟ್ಟರೆ ಈ ನಂಬರನ್ನು ತೆಗೆದುಕೊಳ್ಬೋದು. 9986840730. ಸಂಕಲ್ಪ ಅಂತ ಒಂದು NGO ಇದೆ ಹುಬ್ಬಳ್ಳಿಯಲ್ಲಿ, ಅವ್ರು ಮಾಡಿಕೊಡ್ತಾರೆ. ಸಂಕಲ್ಪ NGO ಹುಬ್ಬಳ್ಳಿ. ಅವರು ಈಗಾಗಲೇ ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದಲ್ಲೂ ಮಾಡಿದ್ದಾರೆ. ಬೇಕಾದ್ರೆ ಅವರ ರಿಪ್ರೆಸೆಂಟೇಟಿವ್ ಇಲ್ಲಿದ್ದಾರೆ, ನೀವು ಅವ್ರಿಗೆ ಮಾತಾಡಲೂಬಹುದು. ಓಕೆ, ಶೂರ್ ಮಾಡಿಕೊಡ್ತಾರೆ. ಓಕೆ, ಎಲ್ಲ ರೈತರಿಗೆ ಧನ್ಯವಾದ. ನನ್ನ ಹೆಸರು ಅವಿನಾಶ್ ಅಂತ. ನಾನು ಫಸಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ, ಬೆಂಗಳೂರಲ್ಲಿ ಇರೋದು ಕಂಪ್ನಿ ಇದು. ಈ ಕಂಪ್ನಿ ಸುಮಾರು 4-5 ವರ್ಷದಿಂದ ಮೊದಲಿಂದಲೇ ಸ್ಟಾರ್ಟ್ ಆಗಿರೋದು. ಈ ಕಂಪ್ನಿ ಏನು ಮಾಡುತ್ತಂದರೆ ಸೆನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ. ಸೆನ್ಸರ್ನಿಂದ ಇದು ರೈತರಿಗೆ ಹೆಲ್ಪ್ ಮಾಡುತ್ತೆ. ಯಾವ ಥರ ರೈತರು ಏನು ಅಂತ, ಇದರಲ್ಲಿ 6-7 ಸೆನ್ಸರ್ಸ್ ಇರುತ್ತೆ. ಇದರ ಮುಖಾಂತರ 13 ಪ್ಯಾರಾಮೀಟರ್ಸ್ ಗೊತ್ತಾಗುತ್ತೆ. ಇದು ವೆದರ್ ಫೋರ್ಕಾಸ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದು ಮಷೀನಲ್ಲಿ ಕೇಳಿ, ಮಷೀನಲ್ಲಿ ಆ್ಯಪ್ ಮುಖಾಂತರ ಅಲರ್ಟ್ ಕಳಿಸುತ್ತೆ ಫಾರ್ಮರ್ಗೆ. ಈ ಡಿವೈಸ್ ಏನೇನು ಮಾಡುತ್ತೆ ಅಂತಂತಂದರೆ ಇಲ್ಲಿ 5-6 ಸೆನ್ಸರ್ ಇದ್ದಾವೆ. ಈ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಲೀಫ್ ವಿಟ್ನೆಸ್ ಸೆನ್ಸರ್. ಇದು ಎಲೆ ಹೆಂಗೆ ವರ್ಕ್ ಇರುತ್ತಲ್ಲ, ನಮ್ಮ ಹೊಲದಲ್ಲಿ ಎಲೆ ಹೆಂಗಿರುತ್ತಲ್ಲ ಆ ಥರ ವರ್ಕ್ ಮಾಡುತ್ತೆ. ಎಲೆ ಮೇಲೆ ಎಷ್ಟು ಮಾಯ್ಶ್ಚರ್, ಈಗ ಒಂದೊಂದು ರೋಗ ಏನು ಮಾಡುತ್ತೆ ಅಂದರೆ ಎಲೆ ಮೇಲೆ ತುಂಬ ಮಾಯ್ಶ್ಚರ್ ಇತ್ತು ಅಂದರೆ ಜಾಸ್ತಿ ಬರುತ್ತೆ ರೋಗ. ಈಗ ಗ್ರೇಪ್ಸ್ ತೊಗೊಳ್ಳಿ, ಗ್ರೇಪ್ಸ್ ಎಲೆ ದೊಡ್ಡದಿರುತ್ತೆ, ಅದರಲ್ಲಿ ಪೌಡ್ರಿ, ಡೌನಿ, ಮಿಲ್ಡ್ಯೂ ಅವೆಲ್ಲ ಬರುತ್ತೆ. ಸೊ ಜಾಸ್ತಿ ಹೊತ್ತು ಮಾಯ್ಶ್ಚರ್ ಇತ್ತು ಅಂದರೆ ಈ ಡಿವೈಸ್ ಸೆನ್ಸರ್ ಮುಖಾಂತರ ಜಾಸ್ತಿ ಹೊತ್ತು ಮಾಯ್ಶ್ಚರ್ ಇದೆ ಅಂತ ಗೊತ್ತಾದ ಮೇಲೆ ನಿಮ್ಮ ಅಲರ್ಟ್ ಹೋಗುತ್ತೆ, ನಿಮ್ಮ ಹೊಲದಲ್ಲಿ ಪೌಡ್ರಿ ಮಿಲ್ಡ್ಯೂ, ಡೌನಿ ಮಿಲ್ಡ್ಯೂ ರೋಗ ಬರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಹೋಗಿ ಸ್ಪ್ರೇ ಮಾಡಿ ಅಂತಲೇ ಹೇಳುತ್ತೆ. ಮತ್ತು ಈ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಟೆಂಪರೇಚರು, ಹ್ಯೂಮಿಡಿಟಿ, ಏನು ಆರ್ದ್ರತೆ ಅಂತೀವಲ್ಲ, ತಾಪಮಾನ ಮತ್ತು ಆರ್ದ್ರತೆ, ನಾವು ಏನಾರು ಆರ್ದ್ರತೆ ಜಾಸ್ತಿ ಇತ್ತಂದ್ರೆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಹೋಗೋಣ ಏನಾಗುತ್ತೆ, ನಿಮ್ಗೆ ಅಲರ್ಟ್ ಬರುತ್ತೆ, ನೀವು ಹೊಲದಾಗ ಇಂಥ ರೋಗ ಬರೋ ಚಾನ್ಸಸ್ ಅದಾವೆ, ಸೊ ಇದು ಸ್ಪ್ರೇ ಆಗಿ ಹೋಗ್ರಿ. ನಿಮ್ಮ ಟೈಮ್ ಸೇವಿಂಗ್ ಆಗುತ್ತೆ ಮತ್ತು ರೋಗ ಏನು ಕೀಟಕ್ಕೆ ಮೇಲೆ ಸ್ಪ್ರೇ ಮಾಡೋಕ್ಕೆ ಏನಿರುತ್ತಲ್ಲ ಅದು ರೊಕ್ಕನೂ ಉಳಿಸುತ್ತೆ ನಿಮಗೆ. ಮತ್ತು ಈ ಸೆನ್ಸರ್ ಏನದು ಅಂದ್ರೆ ನೀರಿನ ಸೆನ್ಸರ್. ಇವು ಮೇನ್ ಸೆನ್ಸರ್ ನಮ್ಮ ನೀರಿನ ಬಗ್ಗೆ ಹೇಳುತ್ತೆ. ಈಗ ರೈತರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದೊಂದು ಪ್ರಾಕ್ಟೀಸ್ ಮಾಡತ್ತಾರೆ. ಏನಂತಂದ್ರೆ 4-5 ದಿವಸಕ್ಕೊಮ್ಮೆ ಹೋಗಿ ನೀರು ಬಿಡ್ಬೇಕು ಹೊಲ್ದಾಗ ಹೋಗಿ. ಸೊ ಅದನ್ನ ನಾವು ಹಂಗೆ ಮಾಡೋದಿಲ್ಲ. ಮಣ್ಣಿನ ಮುಖಾಂತರ ಮಣ್ಣಿಂದ ಏನಾದ್ರು ನೋಡಿ ಕೇಸಿ ಆ ಮಣ್ಣಿಗೆ ಎಷ್ಟೋ ದಿವಸ ಆದ್ಮೇಲೆ ನೀರು ಬೇಕಾಗ್ತದ ಅಂತ ನೋಡಿ ಇದು ನಿಮ್ಮ ಹೊಲದಾಗ ಹಾಕಿರ್ತೀವಲ್ಲ, ಭೂಮಿ ಹಾಕಿರ್ತೀವಿ. ಭೂಮಿ ಒಳಗಡೆನೆ ಹಾಕಿರ್ತೀವಿ. ಒಂದು ಮ್ಯಾಗ್ ಹಾಕಿರ್ತೀವಿ, 1.5 ಫೀಟಿಗೆ 2 ಫೀಟಿಗೆ ಹಾಕಿರ್ತೀವಿ. ಒಂದು ವೈಟ್ ರೂಟ್ಸ್ ಬಲ್ಲಿ ಪೂರಾ ಟರ್ಸರಿ ರೂಟ್ಸ್, ಸೆಕೆಂಡರಿ ರೂಟ್ಸ್ ಬಲ್ಲಿ ಹಾಕಿರ್ತೀವಿ. ಆ ರೂಟ್ಸ್ ಮುಖಾಂತರ ಏನಂತಂದ್ರೆ ಈ ರೂಟ್ಸಿಗೆ ಏನಾಗುತ್ತೆ ಅಂತಂದ್ರೆ, ಈ ರೂಟ್ಸ್ ಚಲೋ ಇತ್ತಂದ್ರೆ ಗಿಡ ಮ್ಯಾಗ ಏನೇನು ಶಕ್ತಿ ಏನೇನು ಬೇಕಾಯ್ತು, ಇದು ನೀರು ಎಷ್ಟು ಬೇಕಾಗುತ್ತಾ ನೀರು, ಇದು ಈ ಸೆಕೆಂಡರಿ ರೂಟ್ಸ್ ಏನು ಮಾಡುತ್ತೆ ಅಂತಂತಂದ್ರೆ ಸೊ ಸ್ಟ್ರಾಂಗ್ ಮಾಡುತ್ತೆ ಗಿಡ. ಈಗ ಬರೋ 10 ವರ್ಷ ಬೆಳೆ ಗಿಡ 15 ವರ್ಷ ತಕ್ಕ ಬರುತ್ತೆ, ಬುಡಗಿನ ಬೇರು ಚಲೋ ಇತ್ತಂತಂದ್ರೆ. ಸೊ ಆ ಗಿಡನೂ ನಿಮ್ಗೆ ಚಲೋತ್ನಾಗ ಇಟ್ಕೊಂಡು ಕೇಸಿ ನಿಮ್ಗೆ ನೀರು ಉಳಿಸುತ್ತೆ. 40-50% ನೀರು ಉಳಿಸಿದ್ರೆ ನಮ್ಮ ರೈತರಿಗೆ. ಸೊ ಒಬ್ಬೊಬ್ಬರು ರೈತರು ಏನು ಮಾಡ್ತಾರೆ, ಬ್ಯಾಸ್ಗಿ ಚಟ್ನಿ ಮಾಡ್ಕೊತಿರ್ತಾರೆ. ಆ ಬ್ಯಾಸ್ಗಿ ಚಟ್ನಿ ನೀರು ಇರಲ್ಲ ಒಬ್ಬೊಬ್ಬರ ಬಲ್ಲಿ. ಸೊ ಆ ಬ್ಯಾಸ್ಗಿ ಚಟ್ನಿಗೆ ನೀರು ಉಳ್ಸಂಗೆ ಮಾಡಿದ್ದಾರೆ. 45-50% ನೀರು ಉಳ್ಸಂಗೆ ಮಾಡಿದ್ದಾರೆ ನಮ್ಮದು. ಸೊ ಇದು ಟೋಟಲಿ ಏನಂತಂದ್ರೆ ನಾವು ಸೆನ್ಸರ್ಸ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್, ನೀವು ರೈತರು ಎಲ್ಲೋ ಇರ್ತೀರಿ, ಈ ರೋಗ
ರೋಗ ಬರತ್ತದಂತ ಗೊತ್ತಿರ್ತದೆ ಇಲ್ಲ ಒಬ್ಬೊಬ್ಬರಿಗೆ. ಸೊ ಆ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಹೊಲ್ದಾಗ ಇಂಥ ರೋಗ ಬರತ್ತಂತ ಗೊತ್ತೈತೆ ಅಂತಕೋ ಅವರೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಹೋಗಿ ಸ್ಪ್ರೇ ಮಾಡಿಬಿಟ್ರೆ ಸಾಕು, ನನ್ನ ರೋಗ ಹೋಗುತ್ತೆ, ಅಲ್ಲಿ ಔಷಧಿನೂ ಉಳಿತದೆ, ಏನೇನೇನು ಮಾಡೋದು ಹೋಗಲ್ಲ, ನೀರನ್ನು ಬಿಡೋದು ಬೇಕಾಗಿಲ್ಲ. ಈಗ ಒಬ್ಬೊಬ್ರು ಎಲ್ಲ ಹೋಗೋದಿರ್ತದೆ 4-5 ದಿವಸ ಆದಮೇಲೆ. ಸೊ ಇವತ್ತು ನೀರು ಬಿಡ್ಬೇಕೋ ಬೇಡ ಅಂತ ಅವ್ರನ್ನ ಪ್ಲ್ಯಾನ್ ಮಾಡ್ಕೋಬೋದು ರೈತರು. ಆ ಥರ ಅದ ರೀ ಟೋಟಲ್ ಡಿವೈಸ್ ಹಿಂಗೆ ಅದ ರೀ. ಸೊ ಇದು ಮೊಬೈಲ್ ಮೂಲಕ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ? ವಾಟ್ಸಪ್ ಅಲ್ಲ, ನಮ್ಮದೇ ಒಂದು ಆ್ಯಪ್ ಇದೆ ಫಸಲ್ ಆ್ಯಪ್ ಅಂತ. ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಆ್ಯಪಲ್ಲಿ ನಿಮ್ಗೆ ಅಲರ್ಟ್ ಕಳಿಸುತ್ತೆ. ಆ ಆ್ಯಪ್ ತೆಗೆದು ನೋಡ್ಬೇಕು. ಮುಂಜಾನೆ ಹೋಗೋ ಟೈಮ್ ಒಂದ್ಸತಿ ಆ್ಯಪ್ ನೋಡಿದರೆ ಸಾಕು, ನಿಮ್ಮ ಹೊಲ್ದಾಗ ಯಾವ ರೋಗ ಬರತ್ತೆ ಎಲ್ಲ ನೋಡೋದ್ರಿಂದ. ಇದು ಮೇನ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ ಅದ ಮೇನ್. ತರಕಾರಿ ಆಯಿತು, ಹಣ್ಣುಗಳಿಗೆ ಆಯಿತು ಮೇನ್ಲಿ. ಈಗ ಶುಗರ್ ಕೇನ್ ಮ್ಯಾಗ ಹಾಕಿವಿ, ಶುಗರ್ ಕೇನ್ ಮ್ಯಾಗೂ ನಡೆದದ ರೀ ಪೂರಾ. ಇಷ್ಟ ಅದ ರೀ, ಮತ್ತೇನಿದೆ. ಸೊ ರೈತರಿಗೆ ಇದು ಬೇಕು ಅಂದರೆ ಹಾಂ ರೀ, ಪ್ರೈಸಲ್ಲಿ ಸಿಗ್ತಾ ಇದೆ ಇಲ್ಲಿ ಯಾವ ರೀತಿ ಸಂಪರ್ಕ? ಹಾಂ ರೀ, ಆ್ಯಕ್ಚುಲ್ ಪ್ರೈಸ್ ಇರೋದು 50,000. ಇಲ್ಲಿ ಕೃಷಿ ಮೇಳದಲ್ಲಿ ಏನೋ ಬುಕ್ ಮಾಡಿದ್ರೆ 1,000 ಕೊಟ್ಟು ಬುಕ್ ಮಾಡಿದ್ರೆ 40,000 ಕೊಡತ್ತೀವಿ ರೀ. ಹಂಗದ ರೀ, ಇಷ್ಟು ಪ್ರೈಸ್ನಾಗ ಕೊಡತ್ತೀವಿ. ಪೂರಾ 10,000 ಕಮ್ಮಿ ಮಾಡಿ ಕೊಡತ್ತೀವಿ ರೀ ಇಲ್ಲಿ ಬುಕ್ ಮಾಡಿದ ರೈತರು. ಸೊ ಯಾವ ರೀತಿ ಸಂಪರ್ಕ ಮಾಡಬೇಕು? ಈ ಏನಿಲ್ಲ, ಸಂಪರ್ಕ ಮಾಡೋಕೆ ಏನೂ ಇರಲ್ಲ ರೀ. ಇಲ್ಲಿ ಈ ಇಲ್ಲೊಂದು ನಂಬರ್ ಅದ, ಇಲ್ಲಿ ವಾಟ್ಸಪ್ನಾಗ ಒಂದು ಹಾಯ್ ಅಂತ ಮೆಸೇಜ್ ಕಳಿದ್ರೆ ಸಾಕು. 9113965800 ಈ ಇದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ರೈತರಿಗೆ. ಎಲ್ಲ ಡಿವೈಸ್ ಡೀಟೇಲ್ಸ್ ಬಗ್ಗೆನೂ ಕೇಳ್ತೀವಿ, ನಾವೇ ಕಾಂಟ್ಯಾಕ್ಟ್ ಮಾಡ್ಕೆ ಹೇಳ್ತೀವಿ ಡಿವೈಸ್ ಬಗ್ಗೆ ಮತ್ತೊಮ್ಮೆ. ಇಷ್ಟ ಅದ ರೀ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯಾರು ಕೊಡ್ತಾರಲ್ಲ